ಮಂಡ್ಯ ರೈತರ ಕಬ್ಬು ಒಣಗೋಗ್ತಾ ಇದೆ. ಮೊದಲು ಆ ಮಂಡ್ಯ ರೈತರ ಕಬ್ಬಿಗೆ ನೀರನ್ನು ಬಿಡಿ ಅಂತ ಹೇಳಿ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಕೆಆರ್ಎಸ್ನಿಂದ ನೀರು ಬಿಡುವಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿರುವಂಥದ್ದು. ತಮಿಳುನಾಡಿಗೆ ಬೇಕಿದ್ರೆ ನೀವು ಆಮೇಲೆ ಕಳಿಸ್ಕೊಡಿ, ಆಮೇಲೆ ನೋಡೋಣಂತೆ ತಮಿಳುನಾಡಿನ ಬಗ್ಗೆ, ಮೊದಲು ನಮ್ಮವರಿಗೆ ನೀರು ಬಿಡಿ, ನಮಗೆ ನೀರು ಬಿಡಿ, ಕಾವೇರಿ ಕಣಿವೆ ಭಾಗದ ಬೆಳೆಗಳಿಗೆ ನೀರನ್ನು ಬಿಡಿ ಅಂತೇಳಿ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಮಾತನ್ನು ಹೇಳಿದ್ದಾರೆ. ಮಂಡ್ಯ ಭಾಗದ ರೈತರು ಕೂಡ ಅಷ್ಟೇ, ನಮಗೆ ನೀರಿಲ್ಲ, ಆದರೆ ತಮಿಳುನಾಡಿಗೆ ನೀರನ್ನು ಹರಿಸಲಾಗ್ತಾ ಇದೆ ಕಳ್ಳ ಮಾರ್ಗದಲ್ಲಿ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕೆ ಕೂಡ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಇನ್ನೊಂದು ಇದ್ರ ಜೊತೆಗೆ ಕೈಗಾರಿಕೆ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಇನ್ನೊಂದು ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು ಪ್ರಮುಖವಾಗಿ, ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಬೆಳೆ ಒಣಗೋಗಿದೆ, ನೀರು ಬಿಡದೆ, ಮಳೆ ಆಗಿದೆ. ಇವತ್ತು ಸ್ವಲ್ಪ ಏನೋ 10,000 15,000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. Tamil opposition leaders are treasury bench leaders continuously they are attacking Karnataka from last 50 years. That is different. ಈಗ ನನ್ನ ಒಂದು ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥದ್ದು, ಇವತ್ತೇನು ನೀರು ಇನ್ಫ್ಲೋ ಇದೆ, ಮೊದಲು ಒಣಗಿರ್ತಕ್ಕಂಥ ನಮ್ಮ ಬೆಳೆಗೆ ನೀರನ್ನು ಮೊದಲು ಬಿಡ್ತಕ್ಕಂಥ ಕೆಲಸ ಮಾಡಿ. ತಮಿಳ್ನಾಡಿಂದು ಅವ್ರಿಗೇನು ಕೊಡಬೇಕು ಅದು ನೋಡೋಣ, ಮುಂದೆ ಮಳೆ ಬರಲಿ, ಬಂದಾಗ ನೋಡೋಣಂತೆ. ಇವತ್ತು ಏನು ನೀರು ಬರ್ತಾ ಇದೆ, ಈ ನೀರನ್ನು ಬರೀ ತಮಿಳ್ನಾಡಿಗೆ ಕಳೆದಲ್ಲ, ಬಿಟ್ಬಿಟ್ರೆ ಆಗಲ್ಲ, ಗೇಟ್ ತೆಗೆದು ನಮ್ಮ ರಾಜ್ಯದಲ್ಲಿ ಒಣಗಿರ್ತಕ್ಕಂಥ ನಮ್ಮ ಆ ಒಂದು ಕಾವೇರಿ ಬೇಸಿನ್ ಏರಿಯಾದ ರೈತರನ್ನು ಉಳಿಸ್ಲಿಕ್ಕೆ ಮೊದಲು ನೀರು ಬಿಡಿ ಅಂತಕ್ಕಂಥದ್ದನ್ನು ನಾನು ಆಗ್ರಹ ಪಡಿಸ್ತಾ ಇದ್ದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.